ನನ್ನ ಹೆಸರು ಬಣಕಾರ್ ಮೂಗಪ್ಪ ಹಿರೇಹೆಗ್ಡಾಳ್, ರಂಗಭೂಮಿ ಕಲಾವಿದರು. ಈ ಒಂದು ನನಗೆ ಭಾಳ ಖುಷಿ ಆಗ್ತಾ ಇದೆ. ಇವತ್ತು ಸಂಗೀತ ಭಾರತಿಯಿಂದ ನನಗೆ ಸಮಾಜ ಭಾರ್ಗವ ಸೇವಾ ಪ್ರಶಸ್ತಿಯನ್ನು ನೀಡಿದ್ದಾರೆ. ನಮ್ಮ ವಕೀಲರಾದ ಕಲ್ಲಂಭಟ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಯಾಕಂತಂದರೆ ನಾವು ರಂಗಭೂಮಿ ಸೇವೆಯನ್ನು 30 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದಾಗ ನಮ್ಮನ್ನು ಎಲಿಮರೆಕಾಗಿರ್ತಕ್ಕಂಥ ಒಂದು ಹಳ್ಳಿ ಗಾಡಿನ ಒಬ್ಬ ಪ್ರತಿಭೆಯನ್ನು ಗುರುತಿಸಿ ಇವತ್ತು ಈ ಮಟ್ಟಕ್ಕೆ ಈ ಒಂದು ಸನ್ನಿಧಾನದಲ್ಲಿ ವಿಜಯನಗರ ಹೊಸಪೇಟೆಯಲ್ಲಿ ನನಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿದರೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾವಾಗಲೂ ಅವರ ಜೊತೆ ಚಿರಋಣಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ನಾನು ಬಹಳ ಕಲಾವಿದನಾಗಿ ಎಲ್ಲೆಲ್ಲೋ ಯಾರೋ ಪ್ರಶಸ್ತಿ ನಾನು ತಗೊಂಡಿದ್ರು ಸತ್ಯನೇ ಇವತ್ತು ನನಗೆ ಒಂದು ವಿಸ್ಮಯ ಆಗ್ತಾ ಇದೆ. ಯಾಕಂತಂದ್ರೆ ಇಂಥ ಒಂದು ಸನ್ನಿಧಾನದಲ್ಲಿ, ಅವರ ಒಂದು ಸಂಗೀತ ಭಾರತೀಯ ಸನ್ನಿಧಾನದಲ್ಲಿ ನಾನು ಇವತ್ತು ಪ್ರಶಸ್ತಿ ತಗೊಂತ ಇದ್ದೀನಲ್ಲ, ನಾನು ಹೆಮ್ಮೆಯ ವಿಷಯ ಅಂತ ಹೇಳ್ಕೊಂತ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ಇಂಥ ಒಂದು ಪ್ರಶಸ್ತಿಯನ್ನ ನಾನು ಪದ್ಮಶ್ರೀ ಪ್ರಶಸ್ತಿ ಪಡೆದಂಗಾಗಿದೆ. ನನ್ನ ಜೀವನ ಬಹಳ ಖುಷಿ ಆಗ್ತಾ ಇದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಅತ್ಯುತ್ತಮ ಸಂಘಟನಾ ಪ್ರಶಸ್ತಿ ಪುರಸ್ಕೃತ ಸಾಮಾಜಿಕ ಸೇವಾ ಸಂಸ್ಥೆ ಸಂಗೀತ ಭಾರತಿ ವತಿಯಿಂದ 415ನೇ ಮಾಸಿಕ ಚಿಂತನ ಸಂಭ್ರಮದಲ್ಲಿ ಕೂಡ್ಲಿಗಿ ತಾಲೂಕು ಹಿರೇಹೆಗ್ಡಾಳ್ ಅಪ್ಪಟ ಗ್ರಾಮೀಣ ಪ್ರತಿಭೆ ರಂಗಭೂಮಿ ಕಲಾವಿದ ಕಲಾಭಾರತಿ ಕಲಾ ಸಂಘದ ಅಧ್ಯಕ್ಷರು ಬಣಕಾರ್ ಮೂಗಪ್ಪ ಇವರಿಗೆ ರಂಗ ಕಲಾಭಾರ್ಗವ ಪ್ರಶಸ್ತಿ 2026 ಸಂಗೀತ ಭಾರತಿ ಕಚೇರಿಯಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಂಗೀತ ಭಾರತಿ ಸಂಸ್ಥೆಯ ವ್ಯವಸ್ಥಾಪಕರಾದ ಎಚ್.ಪಿ. ಕಲ್ಲಂಭಟ್ ರವರು ಮಾತನಾಡಿ, ಬಣಕಾರ್ ಮೂಗಪ್ಪ ಇವರು ಸತತವಾಗಿ 30 ವರ್ಷಗಳ ಕಾಲ ಅವರ ಸಾಧನೆಯನ್ನು ಪರಿಶೀಲಿಸಿ ಅವರ ವ್ಯಕ್ತಿತ್ವ, ಅವರ ಸಾಧನೆ, ಸಮಾಜ ಸೇವೆ ಇರಬಹುದು, ರಂಗಭೂಮಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ಇವರಿಗೆ ನಮ್ಮ ಸಂಗೀತ ಭಾರತಿ ಸಂಸ್ಥೆ ವತಿಯಿಂದ ಅವರಿಗೆ ರಂಗ ಕಲಾ ಭಾರ್ಗವ ಪ್ರಶಸ್ತಿ 2026 ನೀಡಿ ಗೌರವಿಸಿದ್ದೇವೆ. ಕಲಾವಿದನ ಕಲೆಯನ್ನು ಕಂಡು ಗೌರವಿಸುವನೇ ನಿಜವಾದ ಕಲಾವಿದ ಎಂದು ಇನ್ನು ಹೆಚ್ಚು ರಾಜ್ಯೋತ್ಸವ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಬರಲೆಂದು ಹಾರೈಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ರೈತಪರ ಹೋರಾಟಗಾರರು ಬಸವರಾಜ್ ಕಕ್ಕುಪ್ಪಿ, ಎಚ್.ಪಿ. ಕಲ್ಲಂಭಟ್ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು, ಸಂಗೀತ ಭಾರತಿ ಆದಿಗುರು, ಶ್ರೀ ಶಂಕರ ಸಾಹಿತ್ಯ ಪರಿಷತ್ ಚಿತ್ತವಾಡ್ಗಿ ಹೊಸಪೇಟೆ ಹಾಗೂ ಎಸ್. ರಾಮಪ್ಪ ಶಿಕ್ಷಕರು ಎಮ್ಮಿಗನೂರು ಹಾಗೂ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ನಾಗರಾಜ್ ಇತರ ಇದ್ದರು. ವರದಿ ಎಂ. ಬಸವರಾಜ್.